ಜಾಯಿಂಟ್ಸ್ ಪೇನ್ ರಿಲೀಫ್. ನಿಮ್ಗೆ ಬೆನ್ನು, ಕೀಲು, ಮೊಣಕಾಲು ಮತ್ತು ಕೈ ನೋವು ಹೋಯ್ತು ಅಂತಂದ್ರೆ ಪ್ರತಿದಿನ ಖಾಲಿ ಹೊಟ್ಟೆಲಿ ಬೆಳಿಗ್ಗೆ ಮತ್ತು ಸಾಯಂಕಾಲ ಒಂದು 15 ನಿಮಿಷ ಅಥವಾ ಒಂದು 10 ನಿಮಿಷ ಈ ಎಲ್ಲ ನೀವು ಸೂಕ್ಷ್ಮ ವ್ಯಾಯಾಮ ಆಸನಗಳನ್ನು ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದ್ರೆ ಸೊ ಏನು ನೋವು ಐತಲ್ಲ ಜಾಯಿಂಟ್ಸ್ ಪೇನ್ ಅದು ಕಡಿಮೆ ಆಗ್ತೈತಿ ಮತ್ತು ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ತೈತಿ. ಹಾಗೆ ದೇಹ ಕೂಡ ರಿಲ್ಯಾಕ್ಸ್ ಆಗ್ತೈತಿ ಮತ್ತು ಎನರ್ಜಿ ಕೂಡ ನಿಮ್ಗೆ ಬರ್ತೈತಿ. ಸೊ ಸೀದಾ ಕೂತ್ಕೋರಿ. ಭಾಳ ಟೈಮ್ ಹಿಡಂಗಿಲ್ಲ, ಒಂದು 10 ನಿಮಿಷ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಇನ್ನೂ ಟೈಮ್ ಐತಪ್ಪ ನಮಗಂತಂದ್ರೆ ಒಂದು 20 ನಿಮಿಷ ಪ್ರಾಕ್ಟೀಸ್ ಮಾಡ್ರಿ. ಸೀದಾ ಕೂತ್ಕೋರಿ. ಬೆನ್ನು ಕತ್ತು ನೇರವಾಗಿರಲಿ, ಕಣ್ಗಳನ್ನು ಮುಚ್ಚಿರ್ತೀರಿ. ರಿಲ್ಯಾಕ್ಸ್ ಆಗ್ರಿ. ದೇಹದ ಎಲ್ಲ ಅಂಗಂಗ ರಿಲ್ಯಾಕ್ಸ್ ಮಾಡ್ರಿ. ಕೈ ಬೆರಳು, ಕಾಲು ಬೆರಳು, ಸೊಂಟ ಭಾಗ, ಹುಬ್ಬುಗಳು ಎಲ್ಲ ರಿಲ್ಯಾಕ್ಸ್ ಮಾಡ್ರಿ. ಶೋಲ್ಡರ್ ರಿಲ್ಯಾಕ್ಸ್ ಮಾಡ್ರಿ. ಮುಖದಲ್ಲಿ ನಗು ಇರಲಿ. ಸಹಜವಾದ ಉಸಿರಾಟ. ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್. ನಿಧಾನವಾಗಿ ಕಣ್ಣುಗಳನ್ನು ತೆರೀರಿ. ಸೊ ಮೊದಲು ಸೂಕ್ಷ್ಮ ವ್ಯಾಯಾಮಗಳನ್ನು ಪ್ರಾಕ್ಟೀಸ್ ಮಾಡೋಣ. ಸೀದಾ ಕೂತ್ಕೋರಿ. ನೆಕ್ಸ್ಟ್ ಉಸಿರು ತಗೋತಾ ತಲೆನ ಹಿಂದೆ ಹಾಕಬೇಕು. ಉಸಿರನ್ನು ಹೊರಗೆ ಹಾಕ್ತಾ ಡೌನ್, ಚಿನ್ನು ಎದೆ ಭಾಗ ಟಚ್ ಆಗಬೇಕು. ಬ್ರೀದ್ ಇನ್, ನಿಧಾನವಾಗಿ ಮಾಡಿದ್ರೆ ಅವಸರ ಮಾಡಬೇಡ್ರಿ. ಬ್ರೀದ್ ಔಟ್, ಬ್ರೀದ್ ಇನ್, ನೆಕ್ ಅಪ್ ಆ್ಯಂಡ್ ಡೌನ್. ಇದನ್ನು ಒಂದು 5 ಬಾರಿ ಪ್ರಾಕ್ಟೀಸ್ ಮಾಡಿರಿ. ವಾಪಸ್. ಸೊ ನೆಕ್ಸ್ಟು ನೆಕ್ ರೊಟೇಷನ್ ಮಾಡೋದು. ಫಸ್ಟ್ ಅಲ್ಲಿ ಕೆಳಗೆ ಹಾಕ್ರಿ. ಇಲ್ಲಿಂದ ನಿಧಾನವಾಗಿ ಈ ರೀತಿ ರೊಟೇಷನ್ ಮಾಡೋದು. ಅವಸರ ಬೇಡ, ಸ್ಲೋಲಿ. ಇದನ್ನು ಕೂಡ ಒಂದು 4 ಬಾರಿ ಕ್ಲಾಕ್ ವೈಸ್ ಆ್ಯಂಡ್ ಆ್ಯಂಟಿ ಕ್ಲಾಕ್ ವೈಸ್ 4 ಬಾರಿ ಮಾಡಿರಿ. 4 ಬಾರಿ ಮಾಡಿರಿ, 3 ಬಾರಿ ಮಾಡಿರಿ, ಅಥವಾ 5 ಬಾರಿ ಕೂಡ ನೀವು ಮಾಡ್ಬೋದು. ರಿಲ್ಯಾಕ್ಸ್. ಸೊ ನೆಕ್ಸ್ಟ್ ರಿಸ್ಟ್ ರೊಟೇಷನ್. ಸೊ 2 ಕೈ ರೀತಿ ತೊಗೊಂಡು ಹೆಬ್ಬೆಟ್ಟನ್ನು ಲಾಕ್ ಮಾಡ್ಕೋರಿ. ನಂತರ 4 ಬೆರಳು ಸೊ ಮುಷ್ಟಿ ಥರ ಮಾಡಿಕೊಂಡು ಈ ರೀತಿ ಸ್ಲೋಲಿ ಒಂದು 5 ಬಾರಿ. ಸೊ ನೆಕ್ಸ್ಟ್ 5 ಬಾರಿ ಒಳಗಿಂದ ಈ ರೀತಿ ಮಾಡೋದು. ವಾಪಸ್. ಸೊ ನೆಕ್ಸ್ಟ್ ಶೋಲ್ಡರ್ ರೊಟೇಷನ್. ಸೊ 2 ಕೈಗಳನ್ನು ಈ ರೀತಿ ತಗೋರಿ. ಸೊ ಬ್ರೀದ್ ಇನ್, ಎಲ್ಬೋ ಟಚ್ ಆಗಲಿ. ಬ್ರೀದ್ ಔಟ್, ಓಪನ್. ಬ್ರೀದ್ ಇನ್ ಮಾಡಿದಾಗ ಎಲ್ಬೋಸ್ ಟಚ್ ಆಗಬೇಕು. ಬ್ರೀದ್ ಔಟ್ ಮಾಡಿದಾಗ ಓಪನ್. ನಿಧಾನವಾಗಿ 5 ಬಾರಿ ಈ ರೀತಿ ಮಾಡಿರಿ. ಸೊ ನೆಕ್ಸ್ಟ್ 5 ಬಾರಿ ರಿವರ್ಸ್ ಈ ರೀತಿ. ಕೈ ಒಂಚೂರು ಮ್ಯಾಗಿಂದ ಬರಲಿ, ತಲೆ ಮ್ಯಾಲಿಂದ. ಸಾಧ್ಯ ಆದ್ರೆ, ಇಲ್ಲ ಪೇನ್ ಭಾಳ ಐತಪ್ಪ ಅಂತಂದ್ರೆ ನಿಮಗೆ ಎಷ್ಟು ಸಾಧ್ಯಕ್ಕೆ ತಷ್ಟ ಮಾಡಿರಿ. ವಾಪಸ್ ಈ ರೀತಿ ಇದನ್ನು ಕೂಡ 5 ಬಾರಿ ಮಾಡೋದು. ಸೊ ನೆಕ್ಸ್ಟ್ ಆರ್ಮ್ಸ್ ಮತ್ತು ಶೋಲ್ಡರ್ ರೇಸ್ ಮಾಡೋದು ಈ ರೀತಿ. ಬ್ರೀದ್ ಇನ್, ಈ ರೀತಿ ಮ್ಯಾಕ್ ತಗೋರಿ ಭುಜಗಳನ್ನು. ಬ್ರೀದ್ ಔಟ್, ನಿಧಾನವಾಗಿ ಕೆಳಗೆ ಬರಲಿ. ಬ್ರೀದ್ ಇನ್, ಬ್ರೀದ್ ಔಟ್, ನಿಧಾನವಾಗಿ 5 ಬಾರಿ. ಸೊ ನನ್ಗೆ ಇಷ್ಟೆಲ್ಲ 5 ಬಾರಿ ಮಾಡ್ಲಿಕ್ಕೆ ಆಗಂಗಿಲ್ಲ, ಅದು 10 ನಿಮಿಷದಾಗ ನಂಗೆ ಎಲ್ಲ ಮಾಡ್ಬೇಕಂತಂದ್ರೆ ಸೊ ಎಲ್ಲಾನು 1 ನಿಮಿಷ ಥರ ಮಾಡ್ಬೋದು ನೀವು. ಸೊ ನೆಕ್ಸ್ಟ್ 2 ಕೈಗಳನ್ನು ರೀತಿ ಇಟ್ಕೊರಿ. ಸೊ ಭುಜಕ್ಕೆ ಇಟ್ಕೊರಿ ಹಿಂಗೆ. ಸೊ ಬ್ರೀದ್ ಇನ್, ಎಷ್ಟು ಸಾಧ್ಯಕ್ಕೆ ಅಷ್ಟು ಕೈ ಮ್ಯಾಲೆ ತೊಗೊಂಡು ಹೋಗ್ತೀರಿ. ಸೊ ಸಾಧ್ಯ ಆಗ್ತಿತ್ತು ಅಂತಂದ್ರೆ ಕೈ ಮ್ಯಾಲೆ ತೊಗೊಂಡು ಹೋಗ್ಬೋದು ಈ ರೀತಿ. ಬ್ರೀದ್ ಔಟ್, ಮತ್ತೆ ನಿಧಾನವಾಗಿ 2 ಕೈ ತರಬೇಕು, ಮತ್ತೆ ಎದೆ ಭಾಗ ಟಚ್ ಆಗಬೇಕು. ಬ್ರೀದ್ ಇನ್, ಬ್ರೀದ್ ಔಟ್, ಈ ರೀತಿ 5 ಬಾರಿ ಮಾಡೋದು. ಸೊ ಮೊದಲೇನ ಸೂಕ್ಷ್ಮ ವ್ಯಾಯಾಮ ಮಾಡಿದ್ವಿ ಮತ್ತು 2ನೇ ರೌಂಡ್ ಏನು ಮಾಡಿದ್ವಿ. ಸೊ ಈ ರೀತಿ ಮಾಡೋದ್ರಿಂದ ಸೊ ಇಲ್ಲೆಲ್ಲ ಟೆನ್ಷನ್ ಇರ್ತೈತಿ, ಸೊ ಸ್ಟಿಫ್ನೆಸ್ ಇರ್ತೈತಿ. ಸೊ ಇಲ್ಲೆಲ್ಲ ಟೆನ್ಷನ್ನು, ಸ್ಟಿಫ್ನೆಸ್ ರಿಲ್ಯಾಕ್ಸ್ ಆಗಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ತೈತಿ, ಬ್ಲಡ್ ಫ್ಲೋ ಆಕೈತಿ. ಹಾಗೆ ಅಪ್ಪರ್ ಬಾಡಿ ಟೆನ್ಷನ್. ಸೊ ಇದೇನು ಶೋಲ್ಡರ್ ಅಪ್ ಆ್ಯಂಡ್ ಡೌನ್ ಮಾಡಿದ್ವಿ, ಆರ್ಮ್ಸ್ ರೇಸಸ್ ಮಾಡಿದ್ವಲ್ಲ, ಇದರಿಂದ ಅಪ್ಪರ್ ಬಾಡಿ ಏನೈತಲ್ಲ ಸೊ ಟೆನ್ಷನ್ ಇರ್ತೈತಿ. ಅಪ್ಪರ್ ಬಾಡಿ ಟೆನ್ಷನ್ ರೆಡ್ಯೂಸ್ ಆಗ್ತೈತಿ. ಸೊ ಇದನ್ನು ಕೂಡ ನೀವು 5 ಬಾರಿ ಮಾಡ್ಬೋದು. ಸೊ ನೆಕ್ಸ್ಟು ಸೈಡ್ ಹೊಳ್ಳಿ ಕೂತ್ಕೋರಿ. ಆ್ಯಂಕಲ್ ಸ್ಟ್ರೆಚ್ ಮಾಡೋಣ. 2 ಕಾಲುಗಳನ್ನು ಚಾಚ್ತೀರಿ. ಸೀದಾ ಕೂತ್ಕೋರಿ. ಸೊ ನೆಕ್ಸ್ಟ್ ಬ್ರೀದ್ ಇನ್, ಪಾದಗಳನ್ನು ನಿಮ್ಮ ಕಡೆ ತೊಗೋಬೇಕು. ಸೊ ಇಲ್ಲಿ ನಿಮ್ಮ ಕಡೆ ತೊಗೊಂಡಾಗ ಇಲ್ಲೆಲ್ಲ ಪೇನ್ ಅನ್ಸ್ಬೇಕು ಒಂಚೂರು, ಆ ರೀತಿ ಪಾದಗಳನ್ನು ತಗೋರಿ. ಬ್ರೀದ್ ಔಟ್ ಮತ್ತು ಆ್ಯಂಕಲ್ ಸ್ಟ್ರೆಚ್ ಮಾಡಿ. ಇಲ್ಲೆಲ್ಲ ಪೇನ್ ಅನ್ಸ್ಬೇಕು, ಆ ರೀತಿ ಪಾದಗಳನ್ನು ಮುಂದೆ ತಗೋದು. ಉಸಿರಾಟದ ಜೊತೆಗೆ ಬ್ರೀದ್ ಇನ್, ನಿಮ್ಮ ಕಡೆ ಪಾದಗಳು. ಬ್ರೀದ್ ಔಟ್, ಮುಂದೆ ಸ್ಟ್ರೆಚ್ ಮಾಡ್ತೀರಿ. ಬ್ರೀದ್ ಇನ್.
ಸೊ ಇಲ್ಲೆಲ್ಲ ಒಂಚೂರು ಫೀಲ್ ಆಗ್ತೈತಿ ಪೇನ್ ಆದಂಗೆ, ಜಗ್ದಂಗೆ, ಸ್ಟ್ರೆಚ್ ಆದಂಗೆ, ಅದನ್ನು ಫೀಲ್ ಮಾಡ್ರಿ. ಈ ರೀತಿ ಇದನ್ನ 5 ರಿಂದ 8 ಬಾರಿ ಮಾಡ್ಬೋದು ನೀವು. ಆಮೇಲೆ ರೀತಿ ಮಾಡೋ ಮುಂದೆ ಫೀಲ್ ಮಾಡ್ಕೋಬೇಕು ನೀವು ಎಲ್ಲಿ ಪೇನ್ ಆಗತೈತಿ, ಎಲ್ಲಿ ಸ್ಟ್ರೆಚ್ ಆಗತೈತಿ ಅಂತ ಹೇಳಿ. ವಾಪಸ್. ಸೊ ನೆಕ್ಸ್ಟ್ ನೀ ಬೆಂಡಿಂಗು. ಸೊ ಇದು ವಿಪರೀತ ನಿಮಗೆ ಕಾಲು ನೋವು ಐತಿ, ಎಳ್ಕೊಳಕ ಬರಂಗಿಲ್ಲಪ್ಪ ಅಂತಂದ್ರೆ ನಿಮಗೆ ಎಷ್ಟು ಸಾಧ್ಯ ಆಕೈತೆ ಅಷ್ಟು ಮಾಡ್ರಿ. ಬರ್ತೈತೆ ಅಂತಂದ್ರೆ ಸೊ ನೀವು ನೀ ಬೆಂಡಿಂಗ್ ಮಾಡ್ಬೋದು. ಈ ರೀತಿ ಬ್ರೀದ್ ಇನ್, ನಿಧಾನವಾಗಿ ಕಾಲು ಎಳ್ಕೋರಿ, ಬ್ರೀದ್ ಔಟ್, ಮತ್ತು ನಿಧಾನವಾಗಿ ಕಾಲು ಚಾಚ್ರಿ. ಸೊ ಒಂದೇ ಕಾಲಿಗೆ 5 ಬಾರಿ ಮಾಡ್ರಿ. ಮೊದಲು ಬಲಗಾಲಿಗೆ ಬ್ರೀದ್ ಇನ್, ಬ್ರೀದ್ ಔಟ್. ಸೊ ನೆಕ್ಸ್ಟ್ ಇಲ್ಲೇ 5 ಬಾರಿ, ಮತ್ತು ನಂತರ ಎಡಗಾಲಿಗೆ 5 ಬಾರಿ. ಉಸಿರು ತಗೋತಾ ಕಾಲು ನಿಮ್ಮ ಕಡೆ ತಗೊಳ್ಳೋದು, ಎಕ್ಸೇಲ್ ಮಾಡ್ತಾ ಕಾಲನ್ನ ಚಾಚೋದು. ಸೊ ನಿಮ್ಗೆ ಭಾಳ ವಿಪರೀತ ಪೇನ್ ಐತಿ, ನಮ್ಗೆ ಆಗಂಗಿಲ್ಲಪ್ಪ ಅಂತ ಇಷ್ಟಾದ್ರೂ ಬರ್ತೈತೆ ನಿಮ್ಗೆ. ಬ್ರೀದ್ ಇನ್ ಇಷ್ಟು ತಗೋರಿ, ಬ್ರೀದ್ ಔಟ್ ಹಿಂಗೆ ಮಾಡ್ರಿ, ಇಷ್ಟ ತಗೋರಿ ಹಿಂಗೆ. ಸೊ ಇಲ್ಲೆಲ್ಲ ನಿಮ್ಗೆ ಸ್ಟ್ರೆಚ್ ಆಗ್ತೈತಿ, ಇಲ್ಲಿ ಸೊ ಇಲ್ಲಿ ಒಂದು ಮೂಮೆಂಟ್ ಆಗ್ತೈತಿ, ಸೊ ಇಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಕೈತಿ ನಿಮ್ಗೆ. ಇಲ್ಲೇನ ನೀ ಏನು ಪೇನ್ ಇರ್ತೈತಲ್ಲ ಅದು ಕಡಿಮೆ ಆಗ್ತಾ ಬರ್ತೈತಿ. ಈ ರೀತಿ ಮಾಡೋದು ಸಾಧ್ಯ ಆಗಲಿಲ್ಲ ಅಂತಂದ್ರೆ. ಓಕೆ, ಸಿಟ್ ಬ್ಯಾಕ್ ಸ್ಟ್ರೈಟ್. ಸೊ ನೆಕ್ಸ್ಟ್ ಬಟರ್ಫ್ಲೈ ಪೋಸ್. ಸೊ 2 ಕಾಲುಗಳನ್ನ ರೀತಿ ತಗೋರಿ. ಸೊ ರೀತಿ ಕಾಲಿನ ಒಂಚೂರು ಎಳ್ಕೋರಿ, ನಿಮ್ಮ ಕಡೆ ಸೀದಾ ಕೂತ್ಕೋರಿ. ಸೊ ನೆಕ್ಸ್ಟ್ 2 ಕೈನ ಇಂಟರ್ಲಾಕ್ ಮಾಡ್ಕೊಂಡು ಪಾದದ ಕೆಳಗಿರ್ತೀರಿ. ಸೊ ಹಿಂಗೆ ಕೂತ್ಕೋಬೇಡ್ರಿ, ಒಂಚೂರು ಈ ರೀತಿ ಎದೆ ಭಾಗ ಮುಂದೆ ಬರಬೇಕು, ಕೈ ಸ್ಟ್ರೆಚ್ ಆಗಬೇಕು, ಒಂಚೂರು ಇಲ್ಲೆಲ್ಲ ಪೇನ್ ಅನಿಸ್ಬೇಕು. ಸೊ ನೆಕ್ಸ್ಟ್ ಇಲ್ಲಿಂದ 2 ಕಾಲುಗಳನ್ನು ಈ ರೀತಿ ಬಡಿಯೋದು. ಸೊ ನಿಮ್ಗೆ ಪೇನ್ ಭಾಳ ಐತಪ್ಪ ಆಗಂಗಿಲ್ಲಪ್ಪ ಅಂತಂದ್ರೆ ನಿಧಾನವಾಗಿ ಇಷ್ಟ ಮಾಡ್ರಿ. ಆಗ್ತೈತಂದ್ರೆ ಈ ರೀತಿ ಸಹಜವಾದ ಉಸಿರಾಟದೊಂದಿಗೆ ಈ ರೀತಿ 2 ಕಾಲುಗಳನ್ನು ಬಡಿಯೋದು. ಒಂದು 10 ಬಾರಿ ಮಾಡ್ರಿ. ಟೈಮ್ ಆಯ್ತು ಅಂತಂದ್ರೆ ಒಂದು 10 ಬಾರಿ ಮಾಡಿ, ಮತ್ತು ಇದೇ ರೀತಿ ಕೂತ್ಕೊಳ್ಳೋದು, ರಿಲ್ಯಾಕ್ಸ್ ಮಾಡ್ರಿ. ಮತ್ತು ಇನ್ನೊಂದು 10 ಬಾರಿ ಈ ರೀತಿ ಮಾಡ್ಬೋದು ನೀವು. ರಿಲ್ಯಾಕ್ಸ್, ಕೈ ಬಿಡಿಸ್ಕೋತೀರಿ. ಸೊ ರೀತಿ ಮಾಡೋದ್ರಿಂದ ಹಿಪ್ ಜಾಯಿಂಟ್ಸ್ ಏನಿರ್ತೈತಲ್ಲ ಸೊ ಅದು ಓಪನ್ ಆಗ್ತೈತಿ, ಮತ್ತು ಫ್ಲೆಕ್ಸಿಬಿಲಿಟಿ ಕೂಡ ನಿಮ್ಗೆ ಬರ್ತೈತಿ. ಸೊ ನೆಕ್ಸ್ಟ್ 2 ಕಾಲುಗಳನ್ನ ಬಿಡಿಸ್ಕೊಂಡು ಮತ್ತೆ ಸೈಡ್ ಹೊಳಿ ಕೂತ್ಕೋರಿ, ಮತ್ತೆ ಕಾಲು ಚಾಚ್ತೀರಿ, ಸೀದಾ ಕೂತ್ಕೋರಿ. ಸೊ ನೆಕ್ಸ್ಟ್ ಬಾಲಾಸನ ಮಾಡೋಣ. ಸೊ ವಜ್ರಾಸನ ಸ್ಥಿತಿಗೆ ಬರೋಣ. ಮೊದಲ ಬಲಗಾಲನ್ನ ಫೋಲ್ಡ್ ಮಾಡ್ಕೋರಿ, ನಂತರ ಎಡಗಾಲನ್ನ ಫೋಲ್ಡ್ ಮಾಡ್ಕೋರಿ. ಸೊ ಇದನ್ನ ನಮಗೆ ನೀ ಭಾಳ ಪೇನ್ ಐತಪ್ಪ, ನಮ್ಗೆ ಹಿಂಗೆ ಕುಂದ್ರೋಕಾಗಂಗಿಲ್ಲ ಅಂತಂದ್ರೆ ಇದನ್ನ ಸ್ಕಿಪ್ ಮಾಡ್ರಿ, ಅಥವಾ ನೀವು ಸುಖಾಸನ ಸ್ಥಿತಿಯೊಳಗೆ ಕೂತ್ಕೊಂಡು ಮುಂದೆ ಬಾಗ್ಬೋದು. ಸೊ ನೆಕ್ಸ್ಟ್ ಎದುರಿಗೆ ನೋಡ್ತಾ ಇರ್ತೀರಿ. ಬ್ರೀದ್ ಇನ್, ನಿಧಾನವಾಗಿ 2 ಕೈಗಳ ರೀತಿ ಮ್ಯಾಲೆ ತಗೋರಿ. ಬ್ರೀದ್ ಔಟ್ ಮಾಡ್ತಾ ನಿಧಾನವಾಗಿ ಬೆಂಡ್ ಫ್ರಂಟ್ ಮುಂದೆ ಬಾಗ್ತೀರಿ. ಸೊ ಇಲ್ಲಿ ನಿಮ್ಗೆ ಇಷ್ಟ ಸಾಧ್ಯ ಆದ್ರೆ ಇಷ್ಟ ಬಾಗ್ರಿ, ಅಥವಾ ಬರ್ತೈತಪ್ಪ ನಮಗೆ ಮುಂದೆ ಬಾಗ್ಲಿಕ್ಕೆ ಅಂತಂದ್ರೆ ಈ ರೀತಿ ಹಣೆ ಭಾಗ ನೆಲಕ್ಕೆ ಹಚ್ಚಬೇಕು. ಆಮೇಲೆ ಕೈ ಒಂಚೂರು ಸ್ಟ್ರೆಚ್ ಮಾಡ್ರಿ, ಕಣ್ಣುಗಳನ್ನ ಮುಚ್ಚಿ ರಿಲ್ಯಾಕ್ಸ್ ಮಾಡ್ತೀರಿ. ಸೊ ಇದೊಂದು ಆಸನ ನಿಮಗೆ ತಲೆ ಕೆಳಗೆ ಹಾಕಿರಲ್ಲ, ಇದರಿಂದ ಬ್ರೈನಿಗೆ ಬ್ಲಡ್ ಸರ್ಕ್ಯುಲೇಷನ್ ಆಕೈತಿ, ಸ್ಟ್ರೆಸ್ ಕಡಿಮೆ ಆಗ್ತೈತಿ, ಹಾಗೆ ಬೆನ್ನಿನ ಮೂಳೆಗೆ ಸ್ಟ್ರೆಂತ್ ಬರ್ತೈತಿ. ಈ ರೀತಿ ಬರಂಗಿಲ್ಲಪ್ಪ ನಮಗೆ ಬಾಗ್ಬೋದು, ಆದ್ರೆ ಈ ರೀತಿ ಎಲ್ಲ ಮಾಡ್ಲಿಕ್ಕೆ ಬರಂಗಿಲ್ಲ ಅಂತಂದ್ರೆ ಸೊ ರೀತಿ 2 ಕೈನ ಮುಷ್ಟಿ ಮಾಡ್ಕೋರಿ. ಒಂದ್ರ ಮೇಲೆ ಒಂದು ಇಟ್ಕೊಂಡು ಇಲ್ಲೇ 4 ಹೆಡ್ ಏನೈತಲ್ಲ ಇಲ್ಲೇ ಡ್ರಾಪ್ ಮಾಡ್ಬೋದು ನೀವು ಮುಷ್ಟಿ ಮೇಲೆ. ಸೊ 5 ಕೌಂಟ್ ಮಟ್ಟ ಅಥವಾ 8 ಕೌಂಟ್ ಮಟ್ಟ ಸಹಜವಾದ ಉಸಿರಾಟದೊಂದಿಗೆ ಇಲ್ಲಿ ಇರ್ಬೋದು ನೀವು. ಸೊ ನೆಕ್ಸ್ಟ್ ಈ ರೀತಿ ಇದ್ರಿ ಅಂತಂದ್ರೆ ವಾಪಸ್ ಬರೋ ಮುಂದೆ ತಲೆ ಎತ್ತಿ ಒಂಚೂರು ಮ್ಯಾಲೆ ನೋಡ್ತೀರಿ. ಬ್ರೀದ್ ಇನ್, ಬ್ರೀದ್ ಔಟ್ ಮಾಡ್ತಾ ನಿಧಾನವಾಗಿ ಕೈಗಳನ್ನ ಮೇಲೆ ತಗೊಳ್ತೀರಿ. ಅಥವಾ ನೀವು ಸುಖಾಸನ ಸ್ಥಿತಿಯೊಳಗೆ ಕೂತ್ಕೊಂಡು ನಾವು ಇದನ್ನ ಮಾಡ್ತೀನಿ ಅಂತಂದ್ರೆ ಈ ರೀತಿ ಸುಖಾಸನ ಸ್ಥಿತಿಯೊಳಗೆ ಕೂತ್ಕೊಂಡಿರ್ತೀರಿ. ಹಿಂಗ ಸೀದಾ ಕೂತ್ಕೋರಿ. ಬ್ರೀದ್ ಇನ್, ಕೈ ಮ್ಯಾಲೆ ತಗೊಳ್ಳೋದು, ಬ್ರೀದ್ ಔಟ್, ಬೆಂಡ್ ಫ್ರಂಟ್, ಈ ರೀತಿ ಮಾಡ್ಬೋದು. ಇನ್ನೊಂದು ಚೂರು ಮುಂದೆ ಹೋಗ್ತೀನಿ ಅಂದ್ರೆ ಈ ರೀತಿ ಹೋಗ್ಬೋದು, ಅಥವಾ ಇಷ್ಟ ಸಾಧ್ಯ ಆಕೈತೆ ಅಂತಂದ್ರೆ ಈ ರೀತಿ ಮಾಡ್ರಿ. ವಾಪಸ್ ವಜ್ರಾಸನ ಸ್ಥಿತಿಯೊಳಗೆ ಕೂತ್ಕೊಂಡು ಮಾಡ್ತೀನಿ ಅಂತಂದ್ರೆ ಆ ರೀತಿ ಮಾಡ್ಬೋದು. ಸೊ ನೆಕ್ಸ್ಟ್ ಬಾಲಾಸನ ಆದ್ಮೇಲೆ ಕ್ಯಾಟ್ ಅಂಡ್ ಕೌ ಪೋಸ್ ಮಾಡೋಣ್ರಿ. ಇಲ್ಲಿ ನಿಧಾನವಾಗಿ ಈ ರೀತಿ ಮುಂದೆ ಬರೋದು. ಸೊ ಇಲ್ಲಿ 2 ಕಾಲಿನ ನಡುವೆ ಗ್ಯಾಪ್ ತಗೋರಿ, ನೀ ಕಡೆ ಪಾದ ಫ್ಲಾಟ್ ಇರಲಿ, ಕೈಗಳ ಫಿಂಗರ್ಸ್ ಓಪನ್ ಮಾಡ್ಕೋರಿ. ಸೊ ತಲೆ ಕೆಳಗೆ ಹಾಕ್ತಿರಲಿ. ಬ್ರೀದ್ ಇನ್,
ಉಸಿರು ತಗೋತಾ ಈ ರೀತಿ ಮ್ಯಾಲ್ ಬರಬೇಕು. ಲೋವರ್ ಬ್ಯಾಕ್ ಏನಂತಲ್ಲ ಅದು ಒಳಗೆ ಹೋಗ್ಬೇಕು. ಥ್ರೋಟ್ ರೀಜನ್ ಸ್ಟ್ರೆಚ್ ಆಗಬೇಕು. ದೃಷ್ಟಿ ಮೇಲೆ. ಬ್ರೀದ್ ಔಟ್. ತಲೆ ಕೆಳಗೆ ಹಾಕ್ತೀರಿ. ಸೊ ಸ್ಪೈನ್ ರೋಲ್ ಆಗ್ತೈತಿ. ಇದರಿಂದ ಬೆನ್ನು ಕಡಿಮೆ ಆಗ್ತೈತಿ. ಆಮೇಲೆ ಶೋಲ್ಡರ್ ಪೇನ್ ಕೂಡ ಕಡಿಮೆ ಆಗ್ತೈತಿ. ಇದರಿಂದ ನಿಧಾನವಾಗಿ ಮಾಡ್ರಿ. ಬ್ರೀದ್ ಇನ್. ಉಸಿರು ತಗೊಂಡಾಗನ ಈ ರೀತಿ ತಲೆ ಹಿಂದೆ ಹಾಕಬೇಕು. ಎಕ್ಸೇಲ್ ಮಾಡಿದಾಗನ ತಲೆ ಕೆಳಗೆ ಸ್ಪೈನ್ ರೋಲ್ ಆಗಬೇಕು. ಇದನ್ನ ನೀವು 5 ರಿಂದ 10 ಬಾರಿ ಮಾಡ್ಬೋದು. ಸೊ ಇದ್ರಲ್ಲಿ 3 ಸೆಟ್ ಕೂಡ ಮಾಡ್ಕೋಬೋದು ನೀವು. ಸೊ 1 ಸೆಟ್ ಒಳಗೆ 5 ಮಾಡ್ರಿ. ಆಮೇಲೆ ಚೈಲ್ಡ್ ಪೋಸ್ಚರ್ ರಿಲ್ಯಾಕ್ಸ್ ಆಗ್ರಿ. ಮತ್ತೆ ನೆಕ್ಸ್ಟು 8 ಮಾಡ್ಬೋದು. ಆಮೇಲೆ 10 ಮಾಡ್ಬೋದು. ಅಥವಾ 5 ರಂಗ 3 ಸೆಟ್ ಕೂಡ ಮಾಡ್ಬೋದು. ನಿಮ್ಮ ಟೈಮ್ ನೋಡ್ಕೋರಿ. ಟೈಮ್ ನೋಡ್ಕೊಂಡು ಮಾಡ್ರಿ. ಸೊ ನೆಕ್ಸ್ಟ್ 2 ಕಾಲು ಕ್ಲೋಸ್ ಮಾಡ್ತೀರಿ. ಮತ್ತೆ ವಜ್ರಾಸನ ಸ್ಥಿತಿಗೆ ಬರ್ತೀರಿ. ರಿಲ್ಯಾಕ್ಸ್. ಇದಾದ್ಮೇಲೆ ಸೊ ಇವೆಲ್ಲಾನು ಪ್ರಾಕ್ಟೀಸ್ ಮಾಡಿದಿರಿ ಅಂದಮೇಲೆ ಸೊ ನೀವು ಶವಾಸನ ಸ್ಥಿತಿಯೊಳಗೆ ಒಂದು 3 ನಿಮಿಷದಿಂದ 10 ನಿಮಿಷ ಅಥವಾ 8 ನಿಮಿಷದೊಳಗೂ ರಿಲ್ಯಾಕ್ಸ್ ಆಗಿ ಎದ್ದೇಳ್ತೀರಿ. ಸೊ ಎಲ್ಲ ಈಸಿ ಅದಾವು. ಸೊ ಜಾಯಿಂಟ್ಸ್ ಪೇನ್ ಇತ್ತಂತಂದ್ರೆ ಖಂಡಿತವಾಗಿ ನೀವು ಖಾಲಿ ಹೊಟ್ಟೆಯಲ್ಲಿ ಬೆಳಿಗ್ಗೆ ಮತ್ತು ಸಾಯಂಕಾಲ ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದ್ರೆ ಸೊ ದಿನಕ್ಕೆ ನೀ ಪೇನ್ ಐತಲ್ಲ, ಆಮೇಲೆ ಜಾಯಿಂಟ್ಸ್ ಪೇನ್ ಏನೈತಲ್ಲ ಸೊ ಕಡಿಮೆ ಆಗ್ತಾ ಬರ್ತಾವು. ಅಕಸ್ಮಾತ್ ಇದ್ರಾಗ ನಿಮ್ಗೆ ಯಾವುದು ಬರಂಗಿಲ್ಲಪ್ಪ, ನಮಗೆ ಇದು ಮಾಡ್ಲಿಕ್ಕೆ ಬರಂಗಿಲ್ಲ, ನನ್ಗೆ ಇನ್ನೂ ಕಾಲು ಭಾಳ ಪೇನ್ ಅದಾವು ಅಥವಾ ನೀ ಪೇನ್ ಭಾಳ ಐತೆ ಅಂತಂದ್ರೆ ಸೊ ನೀವು ಏನು ಮಾಡ್ಬೇಕು ಇದ್ರಾಗ, ಸೊ ನಿಮಗೆ ಯಾವ್ಯಾವ ಬರ್ತೈತಲ್ಲ ಅದನ್ನು ಮೊದಲು ಪ್ರಾಕ್ಟೀಸ್ ಮಾಡಿರಿ. ಆಮೇಲೆ 1 ವಾರ 2 ವಾರ ಹೋದ್ಮೇಲೆ ಸೊ ನಿಮ್ಗೆ ಮತ್ತೆ ನೀವು ಯಾವುದು ಮಾಡಿಲ್ಲಲ್ಲ ಸೊ ಅದನ್ನು ಆ್ಯಡ್ ಮಾಡ್ತಾ ಹೋಗ್ರಿ. ಖಂಡಿತವಾಗಿ ಅದು ನಿಮ್ಗೆ ಬರ್ತೈತಿ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸ್ರಿ. ಯೋಗ ಸಾಧನೆಗೆ ಜಯವಾಗಲಿ.